ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಮಿಂದೇಳ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಎಷ್ಟು ಪ್ರಾಮುಖ್ಯತೆಯೋ ಅದರ ಜೊತೆಗೆ ಒಬ್ಬಟ್ಟು ಹೋಳಿಗೆಗಳಿಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇರುತ್ತೆ. ಸದ್ಯ ಯುಗಾದಿ ಹಬ್ಬಕ್ಕೆ ಹೋಳಿಗೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಹಬ್ಬಕ್ಕೆ ಹೋಳಿಗೆ ಖರೀದಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಹೋಳಿಗೆ ಮನೆಗೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಹೋಳಿಗೆ ಮನೆ ಫುಲ್ ರಶ್ ಆಗಿದೆ. ಹೋಳಿಗೆಗಳನ್ನು ಖರೀದಿ ಮಾಡೋದಕ್ಕೆ ಬರುವಂತಹ ಜನರಿಂದ ಗ್ಯಾಸ್ ಇಲ್ಲದ ಕಾರಣ ಕಳೆದ 4 ದಿನಗಳಿಂದ ಅದು ಬಂದ್ ಆಗಿತ್ತು ಹೋಳಿಗೆ ಮನೆ. ಇದೀಗ ಹಬ್ಬದ ಹಿನ್ನೆಲೆಯಲ್ಲಿ ಮತ್ತೆ ತೆರೆಯಲಾಗಿದೆ. ಯುಗಾದಿ ಅಂತ ನಿನ್ನೆ ಹೋಳಿಗೆ ಮನೆಯ ಬಾಗಿಲನ್ನು ಓಪನ್ ಮಾಡಲಾಗಿತ್ತು. ಪ್ರತಿ ವರ್ಷ 6,000ದಿಂದ 7,000 ಹೋಳಿಗೆ ಪೂರೈಕೆಯನ್ನು ಮಾಡಲಾಗ್ತಾ ಇತ್ತು ಇಲ್ಲಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ. ಆದರೆ ಈಗ ಗ್ಯಾಸ್ ಟ್ರಬಲ್ನಿಂದಾಗಿ ಇದು ಕೇವಲ 2,000 ಹೋಳಿಗೆಗೆ ಸೀಮಿತ ಆಗಿದೆ. ಸದ್ಯ 2,000 ಹೋಳಿಗೆಗಳನ್ನು ಪೂರೈಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಹೋಳಿಗೆ ಖರೀದಿ ಮಾಡೋದಕ್ಕೆ 100 ಮೀಟರ್ಗೂ ಹೆಚ್ಚು ಕ್ಯೂ ಇತ್ತು. ಈ ಸಂದರ್ಭದಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇದೆ ಹೋಳಿಗೆಗೆ. ಹಬ್ಬದ ಹಿನ್ನೆಲೆಯಲ್ಲಿ ಸಿಹಿ ತಿನ್ನೋದಕ್ಕೆ ಬೇವು ಬೆಲ್ಲದ ಜೊತೆ ಒಬ್ಬಟ್ಟು ಹೋಳಿಗೆಗಳನ್ನು ತಿನ್ನುವವರು ಕೂಡ ಹೆಚ್ಚು. ಹೀಗಾಗಿ ಹೋಳಿಗೆ ಮನೆಯ ಹೋಳಿಗೆಗೆ ಭರ್ಜರಿ ಡಿಮ್ಯಾಂಡ್. ಗ್ಯಾಸ್ ಟ್ರಬಲ್ನಿಂದಾಗಿ ಹೋಳಿಗೆ ಮನೆ ಬಂದಾಗಿತ್ತು. ಮಲ್ಲೇಶ್ವರಂನಲ್ಲಿರುವಂತಹ ಪ್ರಖ್ಯಾತ ಹೋಳಿಗೆ ಮನೆ ಇದು. ಗ್ಯಾಸ್ ಟ್ರಬಲ್ನಿಂದಾಗಿ ಅದು ಕೂಡ ಬಂದಾಗಿತ್ತು. ಆದರೆ ನಿನ್ನೆಯಿಂದ ಮತ್ತೆ ಓಪನ್ ಮಾಡಲಾಗಿದೆ ಹಬ್ಬ ಎನ್ನುವ ಕಾರಣಕ್ಕಾಗಿ. ಇವತ್ತು ಯುಗಾದಿ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಹಬ್ಬಕ್ಕೆ 6,000 ಹೋಳಿಗೆಗಳು ಅಲ್ಲಿ ಪೂರೈಕೆ ಆಗ್ತಾ ಇತ್ತು. ಆದರೆ ಈ ಸಾರಿ ಅನಿಲದ ಸಮಸ್ಯೆಯ ಕಾರಣದಿಂದಾಗಿ ಅದು 2,000ಕ್ಕೆ ಸೀಮಿತಗೊಂಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ನಮ್ಮ ಕರೆಸ್ಪಾಂಡೆಂಟ್ ಚಂದನ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಇವತ್ತು ಯುಗಾದಿಯ ಸಂಭ್ರಮ. ಯುಗಾದಿ ಅಂದ ತಕ್ಷಣ ನಮಗ್ ನೆನಪಾಗೋದೆ ಹೋಳಿಗೆ. ಹೋಳಿಗೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂತ ಟೈಮ್. ಹೋಳಿಗೆಗೇನೋ ಡಿಮ್ಯಾಂಡ್ ಇದೆ, ಆದ್ರೆ ಹೋಳಿಗೆ ಮಾಡೋಕೆ ಸಿಲಿಂಡರ್ ಬೇಡವಾ? ಇಂಥದ್ದೇ ಸಿಚುಯೇಷನ್ ಈಗ ರಾಜಧಾನಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿರುವಂತ ಹೋಳಿಗೆ ಮನೆಯ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಹೋಳಿಗೆಗೆ. ಸುಮಾರು 100 ಮೀಟರ್ಗೂ ಅಧಿಕ ಜನರು ಕ್ಯೂ ಅಲ್ಲಿ ನಿಂತ್ಕೊಂಡಿರುವಂತದ್ದು. ಅಂದ್ರೆ ಇವತ್ತು ಯುಗಾದಿ ದಿನ ಹೋಳಿಗೆ ತಿಂದಿಲ್ಲ ಅಂದ್ರೆ ಒಂದ್ ರೀತಿಯ ಹಬ್ಬ ಕಂಪ್ಲೀಟೇ ಆಗಲ್ಲ ಅನ್ನುವಂತ ಭಾವನೆ ಇದೆ ನಮ್ಮಲ್ಲಿ. ಹೀಗಾಗಿ ಹೋಳಿಗೆಯನ್ನ ಪರ್ಚೇಸ್ ಮಾಡೋದಕ್ಕೆ ಈ ಪಾರ್ಟಿ ಕ್ಯೂ ನಿಂತಿರ್ತಕ್ಕಂಥದ್ದು. ಅಂದ್ರೆ ಸುಮಾರು ಹೊತ್ತಿನಿಂದ ಈ ಒಂದು ಕ್ಯೂ ಇದೆ. ಆದ್ರೆ ಒಂದ್ ರೀತಿಯಲ್ಲಿ ಮತ್ತೊಂದು ಭಾಗದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಕೂಡ ಇದೆ. ಇದೇ ಹೋಳಿಗೆ ಮನೆ ಕಳೆದ 2 ದಿನಗಳ ಹಿಂದೆ ಬರೋಬ್ಬರಿ 4 ದಿನಗಳ ಕಾಲ ಕ್ಲೋಸ್ ಮಾಡಲಾಗಿತ್ತು. ಅಂದ್ರೆ ಮಾಲೀಕರು ಬಂದ್ ಮಾಡಿದ್ರು. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಹೀಗಾಗಿ ಅಡುಗೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತ ಕಾರಣಕ್ಕೆ ಈ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿತ್ತು. ಈಗ ಹಬ್ಬ ಇರೋ ಕಾರಣಕ್ಕೆ ನಿನ್ನೆ ಈ ಅಂಗಡಿಯನ್ನ ಓಪನ್ ಮಾಡಲಾಗಿದೆ. ಆದ್ರೆ ಮತ್ತೊಂದು ವಿಪರ್ಯಾಸ ಏನಂದ್ರೆ ಕೇವಲ 1-2 ಸಿಲಿಂಡರ್ಗಳ ಸ್ಟಾಕ್ ಇದೆ. ಅದು ಮುಗಿಯೋವರೆಗೂ ಕೂಡ ಅಂಗಡಿಯನ್ನ ಓಪನ್ ಇಡ್ತೀವಿ. ಅದಾದ ಮೇಲೆ ವಿಧಿ ಇಲ್ಲದೆ ನಾವು ಹೋಳಿಗೆ ಮನೆಯನ್ನ ಬಂದ್ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಬೇಸರವನ್ನ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಇವತ್ತು ಹಬ್ಬ ಇದೆ, ಹೋಳಿಗೆಗೆ ಭಾರಿ ಡಿಮ್ಯಾಂಡ್ ಇದೆ. ಹೀಗಾಗಿ ಸಾಕಷ್ಟು ಜನ ಒಂದ್ ರೀತಿಯಲ್ಲಿ 100 ಮೀಟರ್ಗೂ ಅಧಿಕ ಅಂದ್ರೆ ಕ್ಯೂ ನಿಂತಿದ್ದಾರೆ. ಬಟ್ ಮತ್ತೊಂದು ನಿರಾಸೆಯ ವಿಷಯ ಏನಂದ್ರೆ ಸ್ಟಾಕ್ ಇರೋವರೆಗೂ ಕೂಡ ನಾವು ಹೋಳಿಗೆ ಮಾಡ್ತೀವಿ, ಅದಾದ್ಮೇಲೆ ನಾವು ಬಂದ್ ಮಾಡಲೇಬೇಕಾದಂತ ಸ್ಥಿತಿ. ಬಟ್ ಒಂದಷ್ಟು ಹೋಟೆಲ್ಗಳು ಪರ್ಯಾಯ ಆಲ್ಟರ್ನೇಟ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಒಲೆಯಲ್ಲಿ ಅಡಿಗೆ ಮಾಡೋದು. ಇಲ್ಲಿ ಆ ರೀತಿ ವ್ಯವಸ್ಥೆ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಹೋಳಿಗೆಯನ್ನ ಇಂತಿಷ್ಟೇ ಫ್ಲೇಮ್ ಅಲ್ಲಿ ಬೇಯಿಸಬೇಕು ಅನ್ನುವಂತಹ ಒಂದು ಸಿಚುಯೇಷನ್ ಇದೆ. ಒಲೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಿಲಿಂಡರ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನಾವು ಸರ್ವಿಸ್ ಅನ್ನ ಕೊಡ್ತೀವಿ. ಅದಾದ್ಮೇಲೆ ನಾವು ಏನು ಮಾಡೋದಕ್ಕಾಗಲ್ಲ, ಹೋಟೆಲ್ ಅನ್ನ ಬಂದ್ ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಗ್ರಾಹಕರಿಗೂ ಕೂಡ ಒಂದ್ ರೀತಿಯಲ್ಲಿ ಹೋಳಿಗೆ ಪರ್ಚೇಸ್ ಮಾಡೋದಕ್ಕೆ ಬಂದಿರ್ತಾರೆ. ಇವತ್ತು ಯುಗಾದಿ ಹಬ್ಬ, ಹೋಳಿಗೆ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಬೇಸರ ಆಗೋದಂತೂ ಸತ್ಯ. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.